ಸಜ್ಜಲಗುಡ್ಡದ ಶರಣಮ್ಮ, ಸಜ್ಜಲಗುಡ್ಡದ ಶರಣಮ್ಮ ಅಂತ ಹೆಸರು ಕೇಳಿದೆ. ಸಜ್ಜಲಗುಡ್ಡದ ಶರಣಮ್ಮ ಆ ತಾಯಿಯ ಹೆಸರು ಕೇಳಿದ್ರನ ಎಷ್ಟು ಆನಂದ ಅನ್ನಿಸ್ತದಲ್ಲ. ಯಾಕಂದ್ರೆ ಆ ಸಜ್ಜಲಗುಡ್ಡದ ಶರಣಮ್ಮ ಜೀವನ ಚರಿತ್ರೆಯನ್ನು ಕೇಳೋದೇ ಒಂದು ದೊಡ್ಡ ಆನಂದ. ಅಷ್ಟು ಅದ್ಭುತವಾಗಿರುವಂಥ ಲೀಲ. ಸಮಯಕ್ಕೆ ಸರಿಯಾಗಿ ಬರುವುದನ್ನು ಕಲಿರೆವ ಮೊದಲು. ನೋಡ್ರಿ, ದೇವರ ಗುಡಿಗೆ ಹೋಗಿರ್ತೀರಿ. ದೇವರ ಗುಡಿಗೆ ಹೋದಾಗ ಆ ಪೂಜಾ ಸಮಯಕ್ಕೆ ಹೋದ್ರೆ ಎಷ್ಟು ಆನಂದ ಅನ್ನಿಸ್ತದಲ್ಲ. ಪೂಜೆ ಮಾಡುವಾಗ ದೇವರ ಗುಡಿಗೆ ಹೋದ್ರೆ ಆನಂದ ಅನ್ನಿಸ್ತತಿಲ್ಲ. ಮಂಗಳಾರತಿ ಮಾಡುವಾಗ ದೇವರ ಗುಡಿಗೆ ಹೋದ್ರೆ ಆನಂದ ಅನ್ನಿಸ್ತತಿಲ್ಲ. ನೀವು ಅದ ಮಂಗಳಾರತಿ ಮುಗಿದ ಮ್ಯಾಗ, ಪೂಜೆ ಮುಗಿದ ಮ್ಯಾಗ ದೇವರ ಗುಡಿಗೆ ಹೋದ್ರೆ ಅಲ್ಲಿ ಆನಂದ ಅನಿಸೋದಿಲ್ಲ. ದೇವರು ಇರ್ತಾನಿಲ್ಲ ಅಂತಲ್ಲ, ಆದ್ರೆ ಮನಸ್ಸಿಗೆ ಆನಂದ ಅನ್ಸಂಗಿಲ್ಲ. ಹೆಂಗೆ ಪೂಜೆಗೆ ಹೋದಾಗ ಆನಂದ ಅನ್ನಿಸ್ತೈತಲ್ಲ, ಹಂಗೆ ಪ್ರವಚನ ಚಾಲುವಾದಾಗ ನೀವು ಕೂತ್ಕೊಂಡ್ರೆ ನಿಮಗೂ ಆನಂದ ಅನ್ನಿಸ್ತದೆ, ಹೇಳುವಂಥವರಿಗೂ ಕೂಡ ಆನಂದ ಅನ್ನಿಸ್ತದೆ. ಬರ್ತೀರಿ ಎಲ್ಲ ಇಲ್ಲ ಅಂತಲ್ಲ, ಆದ್ರೆ ಸಮಯಕ್ಕೆ ಮಹತ್ವ ಕೊಡ್ತಕ್ಕಂಥದ್ದು, ಗುರುಗಳಿಗೆ ಮಹತ್ವ ಕೊಡ್ತಕ್ಕಂಥದ್ದು ಮೊದಲು ಕಲಿಬೇಕು. ನೀವು ಶಿಸ್ತನ್ನು ಕಲಿಬೇಕು. ಮೊದಲು ವಿಭೂತಿ ಧರಿಸ್ಕೊಂಡು ಬಾ ಅಂತ ಹೇಳಿ ಒಂದಿಷ್ಟು ಜನರ ಹಣಿಮ್ಯಾಗ ವಿಭೂತಿ ಇಲ್ಲ, ದಯವಿಟ್ಟು ನಾಳೆಯಿಂದ ಧರಿಸ್ಕೊಂಡು ಬರ್ರಿ. ನೀವು ನಾ ಹೇಳ್ತಕ್ಕಂಥ ವಿಚಾರ ನೀವು ಕೇಳ್ಕೊಂತ ಬಂದ್ರೆ ಇನ್ನಷ್ಟು ಹೇಳ್ಬೇಕು ಅನ್ನಿಸ್ತೈತಿ. ನೀವು ಕೇಳ್ದ ಹೋದ್ರೆ ಏನಾಗಿಬಿಡ್ತಂದ್ರೆ ನಂದು ಎಷ್ಟು ವಯಸ್ಸಾರಲ್ಲ ಅಷ್ಟು ಪುರಾಣ ಹೇಳ್ತೇನೆ, ನಾನು ಹೋಗಿಬಿಡ್ತೇನೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೀನಂದ್ರೆ ಸುಮ್ಮನೆ ಬಂದು ಹೋಗೋದಾಗಬಾರ್ದು, ಸುಮ್ಮನೆ ಪುರಾಣ ಹೇಳೋದು ಕೇಳೋದಾಗಬಾರ್ದು. ಅದರಿಂದ ಒಂದಿಷ್ಟು ಬದಲಾವಣೆಗಳನ್ನು ನೀವು ಮಾಡಿಕೊಳ್ಬೇಕು. ಸ್ವಲ್ಪ ಆದ್ರೆ ಸ್ವಲ್ಪ ಬದಲಾವಣೆ ಆತು ಅಂದ್ರೆ ಏನಾಗ್ತದೆ ಅಂದ್ರೆ ಈ ಮಹಾತ್ಮರ ಜೀವನ ಚರಿತ್ರೆ ಕೂಡ ಓದಿದ್ದಕ್ಕೆ ಆಲಿಸಿದ್ದಕ್ಕೆ ಸಾರ್ಥಕ ಆಗ್ತತಿ ಅಂತಕ್ಕಂಥದ್ದನ್ನು ತಿಳಿಬೇಕಾಗ್ತದೆ. ತಾಯಿ ಲಿಂಗಮ್ಮ, ಆ ಲಿಂಗಮ್ಮನಿಗೆ 2 ಮಕ್ಕಳು, ಒಂದು ಮಲ್ಲಪ್ಪ ಅಂತ, ಮಲ್ಲಯ್ಯ ಅಂತ, ಮತ್ತು ಇನ್ನೊಂದು ಮಗಳು ಯಾರಪ್ಪ ಅಂದ್ರೆ ಯಮನವ್ವ. ಯಮನವ್ವ ಅಂತ ಆ ಸಜ್ಜಲಗುಡ್ಡದ ಶರಣಮ್ಮನ ತಾಯಿಗೆ 2 ಮಕ್ಕಳು. ಒಬ್ಬಾಕಿ ಯಮನವ್ವ, ಇನ್ನೊಬ್ಬ ಯಾರು ಮಲ್ಲಪ್ಪ ಅಥವಾ ಮಲ್ಲಯ್ಯ ಅಂತ ಕರಿತಿದ್ರು ಅವರು. ಸಜ್ಜಲಗುಡ್ಡದ ಶರಣಮ್ಮ ಸಣ್ಣ ವಯಸ್ಸಿನೊಳಗೆ ತಂದೆಯನ್ನು ಕಳ್ಕೊಳ್ತಾಳೆ. ಸಣ್ಣ ವಯಸ್ಸಿನೊಳಗೆ ತಂದೆಯನ್ನು ಕಳ್ಕೊಂಡಂತಹ ಯಮನವ್ವ, ಮೊದಲು ಯಮನವ್ವ ಸಜ್ಜಲಗುಡ್ಡ ಶರಣವ್ವ ಹೆಂಗಾದ್ಲ ಮುಂದೆ ಗೊತ್ತಾಗ್ತೈತೆ. ಆ ಯಮನವ್ವ ತಂದೆಯನ್ನು ಕಳ್ಕೊಳ್ತಾಳ. ತಂದೆ ತೀರಿ ಹೋದ ಮ್ಯಾಗ ಮಣಿಯ ಎಲ್ಲ ಜವಾಬ್ದಾರಿ ಏನಾಗ್ತೈತಪ್ಪ ಅಂದ್ರೆ ಯಾರ ಮ್ಯಾಗ ಬೀಳ್ತೈತಿ? ಯಾರ ಮ್ಯಾಗ ಬೀಳ್ತದೆ ಅಂದ್ರೆ ಆ ಮಣಿಯ ತಾಯಿ ಲಿಂಗಮ್ಮನ ಮ್ಯಾಗ ಬೀಳುತ್ತದೆ. ಲಿಂಗಮ್ಮ ದಿನನಿತ್ಯ ಕೂಲಿ ಕೆಲಸ ಮಾಡಿಕೊಂಡು ಒಂದಿಷ್ಟು ಹೊಲ ಇತ್ತವ, ಒಂದಿಷ್ಟು ಭೂಮಿ ಇತ್ತು. ಆ ಭೂಮಿಯನ್ನು ಉಳುಮೆ ಮಾಡ್ಕೊಂತ ಏನೋ ಒಂದು ಮುದೇನೂರು ಗ್ರಾಮದೊಳಗೆ ಜೀವನವನ್ನು ಸಾಗಿಸ್ಕೊಂತ ಹೊಂಟಿದ್ಲು. ಏನಾಗ್ತದ ಅಂದ್ರೆ ಇಲ್ಲ ಈ ಊರು ಬೇಡ, ಮತ್ತೊಂದು ಊರಿಗೆ ಹೋಗಿ ಕೆಲಸ ಮಾಡೋನು, ಇಲ್ಲಿ ನಮಗೆ ಹೊಟ್ಟೆ ತುಂಬವಲ್ದು ಅಂತ ಇದ್ದು ಒಂದಿಷ್ಟು ಹೊಲ ಮತ್ತೊಬ್ಬರಿಗೆ ಪಾಲ್ಯಂಗ ಅಥವಾ ವ್ಯವಸಾಯ ಮಾಡಾಕ ಕೊಟ್ಟ ಎಲ್ಲಿಗೆ ಹೋಗ್ತಾರ ಆ ಕುಟುಂಬ ಅಂದ್ರೆ ಕಂಪ್ಲಿ ಅಂತ ಬರ್ತವೆ. ಕಂಪ್ಲಿ, ಆ ಕಂಪ್ಲಿಯ ಗ್ರಾಮಕ್ಕೆ ಲಿಂಗಮ್ಮ ಮತ್ತು ಆತನ ಮಕ್ಕಳು ಭಾಳ ಸಣ್ಣ ವಯಸ್ಸು. ಲಿಂಗಮ್ಮನಿಗೆ ಒಂದು 8 ವರ್ಷ ಇರ್ತದೆ, ಆ ಮಗನಿಗೆ ಒಂದು 14ರಿಂದ 15 ವರ್ಷ ಇರ್ತದೆ. ಅವರನ್ನು ತೆಗೆದುಕೊಂಡು ಏನು ಮಾಡ್ತಾರ ಅಂದ್ರೆ ಕಂಪ್ಲಿ ಅಂತಕ್ಕಂತಹ ಗ್ರಾಮಕ್ಕೆ ಹೋಗ್ತಾರೆ. ಗ್ರಾಮಕ್ಕೆ ಹೋಗಿ ಅಲ್ಲಿ ಹಿಂಗೆ ಒಂದಿಷ್ಟು ಜೀವನವನ್ನು ಸಾಗಿಸ್ತಾರ. ಆದರೆ ಏನಾಗ್ತದೆ ಅಂದ್ರೆ ಅವರಿಗೆ ಆ ಕಂಪ್ಲಿಯ ಸಂಸ್ಕಾರ ಹಿಡಿಸೋದಿಲ್ಲ. ಲಿಂಗಮ್ಮನಿಗೆ ಅಲ್ಲಿರ್ತಕ್ಕಂಥ ವಾತಾವರಣ ಹಿಡಿಸೋದಿಲ್ಲ. ಬ್ಯಾಡ ಅಂತ ಏನು ಮಾಡ್ತಾಳ ಅಂದ್ರೆ ಒಂದು ಲಿಂಗಸೂರಿಗೆ ಬರ್ತಾಳೆ. ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು. ಆ ಲಿಂಗಸೂರಿಗೆ ಬರ್ತಾಳ, ಅಲ್ಲೊಂದಿಷ್ಟು ದಿನ ಕಳೀತಾಳ. ಕಳೆದ ಇನ್ನು ಹಿಂಗಾದ್ರೆ ಸರಿಯಾಗೋದಿಲ್ಲ, ನಾನು ಊರಿಗೆ ಹೋಗೋಣಂತ ಮುದೇನೂರಿಗೆ ಮರಳಿ ಬರ್ತಾಳ. ಆದರೆ ಏನಾಗಿತ್ತು ಅಂದ್ರೆ ಜನ ಇವತ್ತು ಕೂಡ ಯಾರಾದರೂ ಒಂದಿಷ್ಟು ಎಡವಿ ಬಿದ್ದಾರ ಅಂದ್ರೆ ಅವರನ್ನು ಎತ್ತುವಂಥ ಕೆಲಸ ಯಾರೂ ಮಾಡೋದಿಲ್ಲ. ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ಯಾರೋ ಒಬ್ಬರು ಬಿದ್ದಾರ, ಯಾರೋ ಒಬ್ಬರು ಕುಗ್ಗಿ ಹೋಗ್ಯಾರ ಅಂದ್ರೆ ಅವರ ಮನಸ್ಸನ್ನು ಅವರನ್ನು ಎತ್ತುವಂಥ ಕೆಲಸ ಮಾಡೋದಿಲ್ಲ. ಇನ್ನಷ್ಟು ತುಳಿಯುವಂಥ ಕೆಲಸನ ಸಮಾಜ ಜನರು ಮಾಡ್ತಾರೆ.
ಈಕಿ ಏನು ಮಾಡಿದ್ಲಂದ್ರೆ ಲಿಂಗಮ್ಮ, ಎಲ್ಲಿ ಬಿಡು ಒಂದಿಷ್ಟು ವ್ಯವಸಾಯ ಮಾಡಿಕೊಂಡು ನಮ್ಮ ಹೊಲ ನೋಡ್ಕೊಂತ ಇರ್ತಾನ ಅಂತ ಏನು ಜಮೀನು ಕೊಟ್ಟಿದ್ದಲ್ಲ, ಅವ ಎಲ್ಲವನ್ನ ತನ್ನ ಹೆಸರಿಗೆ ಮಾಡ್ಕೊಂಡು ಬಿಟ್ಟಿದ್ದವ, ತನ್ನ ಹೆಸರಿಗೆ ಮಾಡ್ಕೊಂಡು ಬಿಟ್ಟಿದ್ದ. ಲಿಂಗಮ್ಮ ಮಕ್ಕಳನ್ನು ಕಟ್ಕೊಂಡು ಪಾಪ ಹೋಗಿ ನನ್ನ ಹೊಲ ಎಲ್ಲಿದ ಅಂತ ಕೇಳಿದಾಗ, ಎಲ್ಲಿದ ನಿನ್ನ ಹೊಲ ಅಂತಂತ. ಯಪ್ಪ, ನಿನಗೆ ವ್ಯವಸಾಯ ಮಾಡಕ್ಕೆ ಕೊಟ್ಟಿದ್ನ್ಯಾನು ಅಂದ್ರೆ, ಹೇ ಇಲ್ಲ, ನನಗೆ ನೀ ಕೊಟ್ಟು ಹಂಗೆ ಕೊಟ್ಟು ವ್ಯವಸಾಯ ಮಾಡಕ್ಕೆ ಕೊಟ್ಟಿಲ್ಲ, ನನ್ನ ಹೊಲ ಅದನ್ನು ಕಾಲು ಬೇಡ ಹೊಲದೊಳಗಂದಂತವ. ಅಂದಾಗ ಲಿಂಗಮ್ಮನಿಗೆ ಎದೆ ಒಳಗೆ ಬರಸಿಡಲು ಬಡ್ದಂಗೆ ಆಗ್ತದೆ. ಇರುವಂತಹ ಉಪಜೀವನಕ್ಕೆ ಅದೊಂದು ಹೊಲ ಇತ್ತು, ಅದರೊಳಗೆ ಒಂದಿಷ್ಟು ಜೀವನ ಸಾಗಿಸ್ಬೇಕಂತ ಮಾಡಿದ್ದ. ಇದ್ದು ಹೊಲಾನು ಸಹಿತವಾಗಿ ಮತ್ತೊಬ್ಬ ಕಸ್ಕೊಂಡ ನನ್ನ ಮಕ್ಕಳನ್ನು ನಾ ಹೆಂಗೆ ಸಾಕಲಿ ಅಂತ ಅಳ್ಕೊಂತ ಕೂತ್ಲಂತ ಲಿಂಗಮ್ಮ ತಾಯಿ. ಯಾಕಂದ್ರೆ ಇವ ಮನೆ ಒಳಗೆ ತಂದೆ ತೀರಿ ಹೋದಾಗ, ಮನೆ ಒಳಗೆ ಗಂಡಸ ಮಕ್ಕಳು ಇಲ್ಲಾರ್ದಾಗ ಮನೆ ಸಂರಕ್ಷಿಸುವುದು ಅಷ್ಟು ಸುಲಭದ ಮಾತಲ್ಲೇವ. ಯಾಕಂದ್ರೆ ಮನೆ ಒಳಗೆ ಅವ್ರು ಹೆಂಗ ಇರಲಿ, ಕುಡ್ರ ಇರಲಿ ಕುಂಟ್ರ ಇರಲಿ, ಏನ ಇದ್ರೂ ಕೂಡ ಮನೆ ಒಳಗೆ ಗಂಡಸ ಮಕ್ಕಳು ಅನ್ನೋದು ಭಾಳ ದೊಡ್ಡದು. ಹಂಗಿದ್ದಾಗ ಮೊದಲು ಎಲ್ಲ ಜನ ಮಾತಾಡಿಸ್ತಿದ್ರು, ಸಹಕಾರ ಮಾಡ್ತಿದ್ರು. ಆ ಗಂಡ ಅನ್ನುವಂಥ ದೇವರು ತೀರಿ ಹೋದ ಮ್ಯಾಗ ಲಿಂಗಮ್ಮಗೆ ಏನಾಗಿಬಿಡ್ತಪ್ಪ ಅಂದ್ರೆ, ಆಕಾಶದೊಳಗೆ ಗಾಳಿಪಟ ನೋಡ್ತೇವೆ ನಾವು. ಗಾಳಿಪಟ ಹಾರಬೇಕಂದ್ರೆ ಏನು ಬೇಕ್ರಿ? ಅದಕ್ಕೆ ಗಾಳಿ ಬೇಕು, ಅದರ ಜೊತೆಗೆ ಒಂದು ದಾರ ಅಂತಿರ್ತದೆ, ಸೂತ್ರದಾರ ಅಂತೀವಿ ನಾವು. ಆ ದಾರ ಹರಿದು ಹೋದ್ರೆ ಹೆಂಗೆ ಗಾಳಿಪಟ ಹೋಗಿ ಗಾಳಿ ಇಚ್ಛೆ ಹೋಗಿ ಒಂದು ಎಲ್ಲೋ ಮುಳ್ಳ ಕಂಟಿ ಮ್ಯಾಗ ಬೆದ್ದ ನಾಶವಾಕೈತಿ, ಹಂಗೆ ಲಿಂಗಮ್ಮನ ಬದುಕಿನೊಳಗೆ ಗಂಡ ತೀರಿ ಹೋದ ಮ್ಯಾಗ ಅವಳಿಗೆ ಏನಾಯ್ತು ಅಂದ್ರೆ, ಸೂತ್ರ ಇಲ್ಲದ ಗಾಳಿಪಟ ಆದಂಗೆ ಆಗ್ತದೆ. ಸೂತ್ರ ಇಲ್ಲದ ಗಾಳಿಪಟ ಆದಂಗಾತು ಆ ಲಿಂಗಮ್ಮನ ಬದುಕಿನೊಳಗ. ಆದರೂ ಕೂಡ ಮಗಳ ಮುಖವನ್ನ ಮಗನ ಮುಖವನ್ನ ಒಂದು ಕ್ಷಣ ನೋಡಿದ್ಲಂತ. ನೋಡು, ನಾನೇನಾದರೂ ಕುಗ್ಗಿ ಹೋದ್ನಿ ಅಂದ್ರ, ನಾನೇನಾದರೂ ಅಳ್ಕೊಂತ ಕೂತ್ನಿ ಅಂದ್ರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಕೈತಿ. ಆ ಭಗವಂತ ಏನು ಮಾಡ್ತಾನೆ ಮಾಡಲಿ, ಇವ್ರನ್ನ ಕಟ್ಕೊಂಡು ಬದುಕಬೇಕಂತ ಒಂದಿಷ್ಟು ಕೂಲಿ ನಾಲಿ ಇಂಥವುಗಳನ್ನು ಮಾಡ್ಕೊಂತ ಲಿಂಗಮ್ಮ ಬದುಕು ಕಟ್ಕೊಳಕತ್ಲಂತ. ಬದುಕು ಕಟ್ಕೊಂತ ಹೋದಾಗ ಮಗ ವಯಸ್ಸಿಗೆ ಬಂದ ಮಗಗೆ ಏನು ಮಾಡ್ಬೇಕ್ರಿ? ಮದುವೆ ಮಾಡ್ಬೇಕಲ್ಲ. ಲಿಂಗಮ್ಮ ಅಂದ್ಲಂತಪ್ಪ, ನಿನಗೆ ಒಂದು ಹೆಣ್ಣು ನೋಡ್ಬೇಕಂತ ಮಾಡಿ ನಾನು, ಒಂದು ಮದುವೆ ಆಗೋ ಅಂತ ಮಗಗ ಲಿಂಗಮ್ಮ ಅಂದ್ಲಂತ. ನಾನು ಮದುವೆ ಅಕ್ಕಿನೇ ಇಲ್ಲಂತಲ್ಲ, ಅದರ ತಂಗಿ ಅದಾಳವ, ಇನ್ನು ಆ ತಂಗಿಯ ಮದುವೆ ಮಾಡಿ ನಾ ಮದುವೆ ಅಕ್ಕಿನಿ ಅಂತ ಮಗ ಹೇಳದಂತ. ಅವಾಗ ತಾಯಿ, ಯಾಕಾಗಲ್ಲಕ್ಕಪ್ಪ, ನೀ ಹೇಳಿದ್ರೊಳಗು ಸತ್ಯ ಐತಿ ಅಂತ ತಾಯಿ ಸುಮ್ಮನೆ ಕುಂತ್ಲು. ಒಂದು ಸಣ್ಣ ಮನೆ ಹಿಂಗ ಜೀವನ ನಡೀತಿ. ಒಂದು ದಿವಸ ಹೊತ್ತು ಮುಣಗಿತ್ತು, ಸಮಯ 9 ಗಂಟೆ ಆಗಿತ್ತು. ಮಗ ಏನು ಮಾಡಿದ ಅಂದ್ರೆ, ಒಂದು ಹುಡುಗಿಯನ್ನು ಮದುವೆಯಾಗಿ ಮನೆ ಬಾಗಿಲ ಮುಂದೆ ಬಂದು ನಿಂತಂತ. ಒಂದು ಹುಡುಗಿಯನ್ನು ಮದುವೆಯಾಗಿ ಮನೆ ಬಾಗಿಲ ಮುಂದೆ ಬಂದು ನಿಂತು ಬಾಗಿಲವನ್ನು ತಟ್ಟಿದ. ಒಳಗಿರುವಂತಹ ತಾಯಿ ಲಿಂಗಮ್ಮ, ಆ ತಾಯಿಯ ಮಗಳು ಏನು ಇದ್ರಲ್ಲ, ಆ ಮನೆಗೆ ಹೋಗಿ ಬಾಗಿಲ ತಟ್ಟಿದಲ್ಲ, ಅವ್ವ ಅಂತ ಒದರಿದಾಗ ತಾಯಿ ಬಾಗಿಲ ತೆಗೆದು ನೋಡಿದಾಗ ಆಶ್ಚರ್ಯ ಅನ್ನಿಸ್ತಂತ. ಯಾಕಪ್ಪ? ಇಲ್ಲವ, ನಾ ಈ ಹುಡುಗಿಯನ್ನು ಮದುವೆಯಾಗಿ ಬಂದೀನಿ ಅಂದಂತವ ಮಗ. ಅಂದಾಗ ಆ ತಾಯಿ ಏನಂದ್ಲಂತ, ಇಲ್ಲಪ್ಪ, ನಾನಾ ಹುಡುಕಿ ಮಾಡ್ಬೇಕಂತ ಮಾಡೀನಿ, ನಾನಾ ಹುಡುಕಿದ್ರು ಇಷ್ಟು ಚಂದ ಹುಡುಗಿಯನ್ನು ಹುಡುಕಿ ನಿನಗೆ ಮದುವೆ ಮಾಡೋಕೆ ಆಗ್ತಿರ್ಲಿಲ್ಲ, ನೀ ಹುಡ್ಕೊಂಡಿಯಲ್ಲಪ್ಪ, ನನಗೆ ಭಾಳ ಸಂತೋಷ ಆಗ್ಯದ ಅಂತ ಅವರನ್ನು ಒಳಗೆ ಕರಿಬೇಕನ್ನುವಷ್ಟರೊಳಗೆ ಅಲ್ಲಿರುವಂಥ ಮನೆಯ ಹೆಣ್ಣು ಮಗಳಂತೀವಿ ನಾವು, ಯಮನವ್ವ. ಸಣ್ಣ ವಯಸ್ಸಿತ್ತು, ಆದರೂ ಒಂದು ಹಂತಕ್ಕೆ ಬಂದಿದ್ಲು. ಒಂದಿಷ್ಟು ನಿಮ್ಮ ಅಣ್ಣ ಮದುವೆಯಾಗಿ ಬಂದಾನವ, ಆರತಿಯನ್ನು ತೆಗೆದುಕೊಂಡು ಬಾರವ ಅಂತ ತಾಯಿ ಹೇಳಿದ್ರು. ಅಲ್ಲಿ ಮಕ್ಕೊಂಡಿರುವಂಥ ಪಾಪ ಆ ಹೆಣ್ಣು ಮಗಳು ಆರತಿಯನ್ನು ತರಕ್ಕೆ ಹೋದ್ಲಂತ. ಆರತಿ ಮಾಡೋಕ್ಕಿಂತ ಮುಂಚಿತವಾಗಿ ಕಟ್ಕೊಂಡು ಬಂದಿದ್ದಲ್ಲ, ಕಟ್ಕೊಂಡು ಬಂದಾಕೆ ಹೇಳಿದ್ಲಂತ, ಆರತಿ ಮಾಡೋಕ್ಕಿಂತ ಮುಂಚಿತವಾಗಿ ನಿಲ್ಲಂದ್ಲಂತಕ್ಕೆ. ನೀ ನನಗೆ ಮದುವೆ ಆಗುವಾಗ ಏನು ಹೇಳಿ, ನನಗೆ ಏನು ವಚನ ಕೊಟ್ಟು ಏನು ಮಾತಾಡಿ ಅಂದ್ಲಂತ. ನನಗೆ ತಂದಿಲ್ಲ ಅಂತ ಹೇಳಿ ಅಂದ್ಲಂತಕ್ಕೆ.
ನನಗೆ ತಂದಿಲ್ಲ ಅಂತ ಹೇಳಿ ಅಂದಾಗ ಲಿಂಗಮ್ಮ ಅಂದ್ಲಂತ, ನನ್ನ ಮಗ ಕರೆ ಹೇಳ್ಯಾನವ, ನನ್ನ ಮಗ ಸುಳ್ಳು ಹೇಳಿಲ್ಲ, ನನ್ನ ಮಗಗೆ ತಂದಿಲ್ಲ, ತಂದೆ ತೀರಿ ಹೋಗ್ಯಾನ, ಅವ ಸತ್ಯನ ಹೇಳ್ಯಾನ ಅಂತ ಲಿಂಗಮ್ಮ ಅಂದ್ಲಂತ. ಮುಂದುವರೆದು ಹೇಳಿದ್ಲಂತ, ನನಗೆ ತಾಯಿ ಇಲ್ಲ, ಬಂದಿಲ್ಲ, ಬಳಗಿಲ್ಲ, ನನಗೆ ಯಾರೂ ಇಲ್ಲ ಅಂತ ಹೇಳಿ ಇಲ್ಲಿ ನೋಡಿದ್ರ ನಿನ್ನ ತಾಯಿ ಅದಾಳ, ನಿನ್ನ ತಂಗಿ ಅದಾಳ ಅಂತ ಅಂದ್ಲಂತ. ಲಿಂಗಮ್ಮಗ ಏನು ಮಾತಾಡಬೇಕು ಅನ್ನೋದು ತೋಚಲಿಲ್ಲ. ಯಾಕಂದ್ರೆ ಮಗನನ್ನ ತನ್ನ ಹೆಂಗಿತ್ತಂದ್ರೆ ವಾತಾವರಣ ಅವ್ರ ಮೈಮ್ಯಾಗ ಚಲೋತಿಯಂಗ ಉಡಾಕ ಬಟ್ಟೆ ಇರಲಿಲ್ಲ ಅಂತ. ಹರಕ ಬಟ್ಟೆಯನ್ನು ಹಾಕೊಂಡು ತಂಗಿ ಎಲ್ಲ ಕೊಳಕವಾಗಿರುವಂಥ ಬಟ್ಟೆಯನ್ನು ಧರಿಸ್ಕೊಂಡು ಎಲ್ಲೋ ಒಂದು ಮೂಲ್ಯಾಗ ಮಲಗುವಂಥ ತಂಗಿ, ಹರಕ ಸೀರೆಯನ್ನು ಉಟ್ಕೊಂಡು ಜೀವನವನ್ನು ಸಾಗಿಸುವಂಥ ತಾಯಿ, ಆದರೂ ಮಗಗೆ ಏನೇ ಇದ್ದರೂ ಒಂದಿಷ್ಟು ಸಹಾಯ ಸಹಕಾರ ಮಾಡ್ಕೊತ ಇರ್ತಕ್ಕಂಥ ಮನೆಯೊಳಗೆ ಅಂಥ ಹೆಣ್ಮಗಳನ್ನು ಕರ್ಕೊಂಡು ಅಂದಾಗ ಹೇಳ್ದಂತ, ನಾ ಹೇಳಿದ್ದು ಕರೆ ಐತಿ ಅಂದಾಗ ಲಿಂಗಮ್ಮ ಹೇಳಿದ್ಲಂತ, ಆಯ್ತು ಬಿಡಪ್ಪ ಹೇಳಿ ಅಲ್ಲ ಚಲೋ ಆಯ್ತು, ಏನು ತೊಂದರೆ ಇಲ್ಲ ಅಂತಂದಾಗ ಆಕೆ ಹೇಳಿದ್ಲಂತ ಸೊಸಿ ಹೇಳಿದ್ಲಂತ, ನೋಡು ನೀ ನನಗೆ ಏನು ಹೇಳಿ ಇಲ್ಲ, ಆದ್ರೆ ಇಲ್ಲಿ ಬೇರೆ ಐತಿ, ಒಂದು ಕೆಲಸ ಮಾಡ್ಬೇಕು ಏನು, ನೀನು ನಿನ್ನ ತಾಯಿ ಇರಬೇಕಂತ ತಾಯಿ ಜೊತೆಯರ ಇರು, ಬ್ಯಾಡ ಅಂದ್ಯಂದ್ರೆ ಇವ್ರನ್ನು ಹೊರಗೆ ಹಾಕು, ನನ್ನ ಜೊತೆಯರ ಜೀವನವನ್ನು ಸಾಗಿಸು ಅಂತ. ಇನ್ನು ಮನೆ ಬಾಗಲ ಒಳಗೆ ಅದಾಳೆ ಇನ್ನೂ ಒಂದು ಹೆಜ್ಜೆ ಒಳಗಿಟ್ಟಿಲ್ಲ. ಯಾಕಂದ್ರೆ ಮನೆಗೆ ಸೊಸೆಯಾಗಿ ಬರುವಂಥ ಹೆಣ್ಣು ಎಂತಾಗಿರ್ಬೇಕು ಅಂದ್ರೆ, ಆಕೆ ಮನೆಯಿಂದ ಏನು ತರ್ತಾಳಂತಲ್ಲ, ಏನು ತೆಗೆದುಕೊಂಡು ಬರ್ತಾಳ ಅಂತಲ್ಲ, ಆದ್ರೆ ಅವಳ ಹತ್ರಕ್ಕೆ ಸಂಸ್ಕಾರ ಇತ್ತು ಅಂದ್ರೆ ಆ ಮನೆತನ ಏರ್ತದೆ. ಮತ್ತು ಅವಳ ಹತ್ರಕ್ಕೆ ಸಂಸ್ಕಾರ ಇರಲಿಲ್ಲ, ಒಳಗೆ ಮನಸ್ಸು ಶುದ್ಧ ಇರಲಿಲ್ಲ ಅಂದ್ರೆ ನೀ ಎಂಥ ಸಿರಿವಂತರ ಮನೆಯಾಗಿ ನೀ ಹೆಣ್ಣು ತಂದು ಮನೆ ಒಳಗೆ ಇಟ್ಕೊಂಡ್ರೆ ಏಸು ಕಾಲಕ್ಕೂ ಕೂಡ ಮನೆತನ ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಆಗಿನ ಕಾಲದಾಗ ಇತ್ತಿದ್ದು ಇಲ್ಲಂತಲ್ಲ, ಆದರೆ ಇವತ್ತು ಹೆಚ್ಚಾಗಿ ಬಿಟ್ಟದೆ. ನಾವು ಮಕ್ಕಳಿಗೆ ಹೆಣ್ಣು ನೋಡಕ್ಕೆ ಹೋಗ್ತೀವಿ, ಹೆಣ್ಣು ನೋಡಕ್ಕೆ ಹೋದೀವಂದ್ರೆ ಆ ಹುಡುಗಿ ಸಂಸ್ಕಾರವಂತ ಅದಾಳಿಲ್ಲೋ, ಆಕಿ ಪದ್ಧತಿ ಸಂಪ್ರದಾಯ ಕಲ್ತಾಳೋ ಇಲ್ಲೋ, ಆಕಿಗೆ ಎಲ್ಲ ಹೋಗಲಿ, ಅಡುಗೆ ಮಾಡಕ್ಕೆ ಬರ್ತೈತೋ ಇಲ್ಲೋ ಅಂತ ವಿಚಾರ ಮಾಡಂಗಿಲ್ಲ ನಾವು. ಅವ್ರ ಅಪ್ಪ ಏನು ನೌಕರಿ ಮಾಡ್ತಾನ, ಅವ್ರವ್ವ ಏನು ನೌಕರಿ ಮಾಡ್ತಾಳ, ಅವ್ರ ತಮ್ಮ ಏನು ನೌಕರಿ ಮಾಡ್ತಾನ, ಹೊಲ ಏಟೈತಿ, ಗೌರ್ಮೆಂಟ್ ನೌಕರಿ ಐತೋ ಇಲ್ಲೋ, ಹಿಂಗೆ ನಮ್ಮ ವಿಚಾರ. ನಿಮಗೊಂದು ಮಾತು ಹೇಳ್ತೀನಿ ಆಶ್ಚರ್ಯ ಅಂದ್ರೆ, ನೀವು ದುಡ್ಡಿಗೆ ಬೆಲೆ ಕೊಡ್ತೀರಿ, ಕೆಲವೊಂದಿಷ್ಟು ಜನ ಅಲ್ಲ, ಎಲ್ಲರೂ ಅಲ್ಲ, ದುಡ್ಡಿಗೆ ಬೆಲೆ ಕೊಡ್ತೀರಿ. ನನ್ನ ಮಗಳಿಗೆ ಗೌರ್ಮೆಂಟ್ ನೌಕರಿ ಗಂಡನ ಬೇಕತ್ತೀರಿ ನೀವೆಲ್ಲ ಗೊತ್ತಿರಿ ಇಲ್ಲ, ಕರೆ ಹೇಳಕತ್ತ ಸುಳ್ಳು ಹೇಳಕತ್ತ, ಗೌರ್ಮೆಂಟ್ ನೌಕರಿ ಗಂಡನ ಬೇಕು. ಒಂದು ದಿವ್ಸ ಹಿಂಗೆ ಹೆಣ್ಣು ನೋಡಕ್ಕೆ ಹೋಗಿತ್ತು, ಗುರುಗಳು ನಮ್ಮ ಜೊತೆ ಇರಲಿ ಅಂತ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅವ್ರು ಹೋದಾಗ ನೋಡಿದ್ವಿ, ಎಲ್ಲ ಆಯ್ತು. ಆದ್ಮ್ಯಾಗ ಆ ಒಂದಿಷ್ಟು ಮಾತುಕತೆ ಆಯ್ತು. ಆದಾಗ ನಾನು ಕುಂದ್ರು ಮನುಷ್ಯ ಅಲ್ಲ, ಹಂಗೆ ಏನಾರ ಮಾತಾಡ್ತಿರ್ತಾನ. ಆ ತಾಯಿ ನೋಡಿದ್ಲು, ಒಂದಿಷ್ಟು ಗೌರ್ಮೆಂಟ್ ನೌಕರಿ ಐತಿಲ್ಲಪ್ಪ ಅಂತ ಕೇಳಿದ್ಲಕ್ಕೆ. ಗಂಡ ಅವ ಏನು ಮದುವೆ ಆಗವ ಬಂದಿದ್ದಲ್ಲ, ಮದುವೆ ಆಗವಂಗ ಗೌರ್ಮೆಂಟ್ ನೌಕರಿ ಐತೋ ಇಲ್ಲೋ ಅಂತ ಕೇಳ್ದ. ನಂದು ಗೌರ್ಮೆಂಟ್ ಇಲ್ರಿ, ಖಾಸಗಿ ಐತಂದು. ಹಂಗಾದ್ರೆ ನಮ್ಮ ಮಗಳು ಕೊಡೋದಿಲ್ಲ ಅಂದ್ಲಕ್ಕೆ. ಅಲ್ಲೇ ಏನು ಹಿಕ್ಕಟ್ಟು ಹೇಳೋದು ಮುಕ್ಕಟ್ಟು ಹೇಳೋದು ಇಲ್ಲ, ನಮ್ಮ ಮಗಳು ಕೊಡಂಗಿಲ್ಲ, ನಾವು ಗೌರ್ಮೆಂಟ್ ನೌಕರಿ ಅವರಿಗೆ ಕೊಡೋದು ಅಂದ್ಲಕ್ಕೆ. ಅಂದಾಗ ನಾನು ಕೇಳಿದೆ, ಸಿಟ್ಟು ಬತ್ತು ನನಗೂ. ಯಾಕಂದ್ರೆ ಪದ್ಧತಿ ಇರ್ತದೆ, ಪದ್ಧತಿ ಇರ್ತದೆ. ಹೋದ ಮ್ಯಾಗ ಒಂದಿಷ್ಟು ಅವ್ರಿಗೆ ಉಪಚಾರ ಮಾಡಿ, ಅವರಿಗೆ ಮನಸ್ಸಿಗೆ ಬರಲಿ, ನಿಮಗೆ ಮನಸ್ಸಿಗೆ ಬರಲಿ, ಹಿಕ್ಕಟ್ಟು ಹೇಳ್ತೀವ್ರಿ ಅಂತ ಹೇಳಿ ಅದೊಂದು ಸಂಪ್ರದಾಯ. ಆ ಹೆಣ್ಮಕ್ಳು ಏನು ಮಾಡಿಬಿಟ್ಲು ಅಂದ್ರೆ ತಕ್ಷಣ ಹೇಳಿಬಿಟ್ಲಿಕ್ಕೆ ಅಲ್ಲೇ ಕೂತಾಗ, ಗೌರ್ಮೆಂಟ್ ನೌಕರಿ ಅವ್ರಿಗೆ ಗಟ್ಟ ಕೊಡ್ತೀವ್ರಿ ನಮ್ಮ ಮಗಳು ಅಂತ ಅಂದಾಗ ಪ್ರಶ್ನೆ ಮಾಡಿದ್ನ, ಗೌರ್ಮೆಂಟ್ ನೌಕರಿ ಅಂತ ಯಾಕೆ ಅಂತೀರಿ ಅಂತ ಕೇಳಿದೆ ನಾನು. ಅದಕ್ಕೆ ಉತ್ತರ ಹೆಂಗೆ ಕೊಟ್ಲು ಗೊತ್ತನ, ಹೆಣ್ಮಗಳು ಮಸ್ತ್ ಕೊಟ್ಲಕ್ಕೆ ಉತ್ತರ. ಯಾಕೆ ಅಂತೀವಂದ್ರೆ, ಗೌರ್ಮೆಂಟ್ ನೌಕರಿ ಇತ್ತಂದ್ರೆ ಇದ್ದಾಗೋ ರೊಕ್ಕ, ಸತ್ತಾಗೋ ರೊಕ್ಕ ಅನ್ಲಿಕ್ಕೆ. ಇದ್ದಾಗೋ ರೊಕ್ಕ, ನಾಳೆ ಸತ್ತಾಗೋ ರೊಕ್ಕ. ಈಗ ಸಾಯಿ ಹೊಡ್ಯಾಕತ್ತಾಳೆ ಬಬ್ಬ ಅಂದೇನ. ಎಲ್ಲಿ ತಲೆ ಉಳಿಸ್ಯಾಳ ಅಂದ್ರೆ, ಇದ್ದಾಗ ಗಂಡನ ಪಗಾರ ಬರ್ತೈತೆ, ಅವಂತೂ
ನೌಕರಿ ಮಾಡುವಂತೂ ಮೊದಲ ಬಿ ಪಿ ಶುಗರ್ ಇರ್ತಾವ, ಅಟ ಹೋಗ್ತದೆ ಬಾಳೆ. ಅಲ್ಲಿ ಕುಂದ್ರದು ಮನ್ಯಾಗ ಕುಂದ್ರದು 30-40 ವರ್ಷ ಆತಲ್ಲ, ಇನ್ನು ಸರ್ವಿಸ್ ಇರ್ತೈತಿ ಡ್ಯಾಮ್. ನಾಳೆ ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆದ್ರೆ ಗಂಡನ ನೌಕರಿ ಮಗಳಿಗೆ ಬರ್ತೈತಿ, ಪಗಾರ ಮಗಳಿಗೆ ಕುಂದಿರ್ತೈತಿ ಅಂತ ಹಿಂಗಲ್ಯಾಕವು ಯವ್ವ ಅನ್ಯ. ನಿನ್ನ ತಲೆಯವ್ವ ನಮಗೇನು ಬರೋದಿಲ್ಲವ, ಭಾಳ ದೊಡ್ಡ ಹಾಕಿದೀವ ಅಂದೆ ನಾನು. ಅಂದು ಸುಮ್ಮ ಎದ್ದು ಬಂದೀವಿ. ಅಂದ್ರೆ ಈ ಮಾತು ಯಾಕೆ ಹೇಳಕತ್ತೀನಿ ನಿಮಗೆ ಅಂದ್ರೆ, ಹಣಕ್ಕೆ ಬೆಲೆ ಕೊಡಾಕತ್ತೀವಿ, ಹಣಕ್ಕೆ ಬೆಲೆ ಕೊಡಾಕತ್ತೀವಿ. ನಾವು ಹಣಕ್ಕೆ ಬೆಲೆ ಕೊಡಬಾರ್ದು, ಗುಣಕ್ಕೆ ಬೆಲೆ ಕೊಡಬೇಕು ನಾವು ಇವತ್ತು ಕೂಡ.